ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸದಾಶಿವನಗರದಲ್ಲಿ ನಾಟಿ ಕೋಳಿ ಸವಿರುಚಿ. ಸಿಎಂ ಸಿದ್ದರಾಮಯ್ಯಗೆ ಬಿಸಿ ಬಿಸಿ ಇಡ್ಲಿ, ನಾಟಿ ಕೋಳಿ ಸಾರು ಬೆಸ್ಟ್ ಕಾಂಬಿನೇಷನ್ ಇದು. ನಾಟಿ ಫ್ರೈ ಉಣಬಡಿಸಿದ್ದಾರೆ ಡಿಕೆ ಬ್ರದರ್ಸ್ ಅನ್ನೋ ಮಾಹಿತಿ. ಡಿಕೆ ನಿವಾಸದಲ್ಲಿ ಭೂರಿ ಭೋಜನದ ಒಂದಷ್ಟು ಡೀಟೇಲ್ಸು. ಆಮೇಲೆ ಇದು ಏನೋ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ನಾವು ಈ ಕ್ಷಣಕ್ಕೂ ಹೇಳಲ್ಲ. ರಾಜಕಾರಣಿಗಳು ಸೇರಿದ್ದಾರಂದ್ರೆ ಅಲ್ಲೊಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಯಾವ ನೆಪದಲ್ಲಿ ನಡೀತಾ ಇದೆ ಅಂದರೆ ಬ್ರೇಕ್ಫಾಸ್ಟ್ ನೆಪದಲ್ಲಿ. ಹೀಗಾಗಿ ಏನೇ ಭರ್ಜರಿಯಾಗಿ ಮೆನು ಇರ್ಬೋದು. ಚಿಕನ್ ರೆಸಿಪಿಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಚಿಕನ್ ರೆಸಿಪಿಯ ಜೊತೆಗೆ ಪದೇ ಪದೇ ಹಿಂಗೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರಲ್ಲ. ಅದರಲ್ಲೂ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ 48 ಗಂಟೆ ಕಳೆದಿಲ್ಲ, ಆಗಲೇ ಇನ್ನೊಂದು ಬ್ರೇಕ್ಫಾಸ್ಟ್ ಮೀಟಿಂಗು. ಇದ್ರ ಬಗ್ಗೆ ಮಹತ್ವ ಇಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಸ್ಟಿಲ್ ಒಂದು ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಹಿಂಗೆ ಪದೇ ಪದೇ ನಮ್ಮ ನಡುವೆ ಎಲ್ಲವೂ ಸರಿಯಾಗಿದೆ ಅಂತ ಒಗ್ಗಟ್ಟು ಪ್ರದರ್ಶನಕ್ಕೆ ಮತ್ತೊಂದು ಫೋಟೋ ಆಪರ್ಚುನಿಟಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ಡೌಟೆಡ್ಲಿ. ಹಿಂಗೆ ಪದೇ ಪದೇ ಪ್ರದರ್ಶನ ಮಾಡೋದ್ರಿಂದ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನುಮಾನಗಳು ಇನ್ನೂ ಜಾಸ್ತಿ ಆಗಲ್ವಾ ಕಾರ್ಯಕರ್ತರಿಗೆ, ನಾಯಕರಿಗೆ, ಉಳಿದವರಿಗೆ? ಸಹಜ. ಯಾಕಂದ್ರೆ ಪದೇ ಪದೇ ಅವರ ಒಗ್ಗಟ್ಟನ್ನ ಈ ರೀತಿಯೇ ತೋರಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ತೋರುಗಾಣಿಕೆಯ ಒಗ್ಗಟ್ಟಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದರೆ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಶನಿವಾರ ನಡೀತಲ್ಲ, ಅದು ಅನಿವಾರ್ಯವಾಗಿತ್ತು. ಪಕ್ಷಕ್ಕೆ, ಹೈಕಮಾಂಡ್ಗೆ ಅನಿವಾರ್ಯ ಆಗಿತ್ತು. ಹಾಗಾಗಿ ಹೈಕಮಾಂಡ್ ಆ ಸೂಚನೆಯನ್ನು ಕೊಟ್ಟಿತ್ತು. ರಾಜ್ಯದಲ್ಲಿ ಸರ್ಕಾರ ಮತ್ತು ಪಕ್ಷಕ್ಕೆ ಆಗ್ತಿರುವಂಥ ಮುಜುಗರ ಮತ್ತು ಆಗಬಹುದಾದ ಮುಂದಿನ ಡ್ಯಾಮೇಜ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಆ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಅಲ್ಲಿ ಇಬ್ಬರು ತಿಂಡಿ ತಿಂದು ಮಾತನಾಡಿದ ನಂತರದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಎಲ್ಲ ವಿಚಾರಗಳಿಗೆ ಒಂದಷ್ಟು ಸಮಜಾಯಿಷಿಯನ್ನೆಲ್ಲ ಕೊಡುವ ಪ್ರಯತ್ನವನ್ನು ಮಾಡಿದ ನಂತರದಲ್ಲಿ ಸಹಜವಾಗಿ ಅಲ್ಲಿನ ತಿಂಡಿಗೆ ಹೋದಂಥ DCM DK ಶಿವಕುಮಾರ್ ಅವರು ಒಂದು ಕರ್ಟಸಿ ಕಾಲನ್ನು ಮಾಡಿರ್ಬೋದು. ಅಂದರೆ ಬನ್ನಿ ನಮ್ಮನೆಗೂ ಒಂದಿನ ತಿಂಡಿಗೆ ಅನ್ನುವಂಥದ್ದು, ಅಥವಾ ಇಬ್ಬರ ನಡುವಿನ ಬಾಂಧವ್ಯದ ಭಾಗವಾಗಿ ಅವತ್ತಿನ ಕರೆ ಇರ್ಬೋದು. ಆದರೆ ಪೊಲಿಟಿಕಲಿ ನೋಡ್ತಾ ಹೋದಾಗ ಸಹಜವಾಗಿ ಇದು ಕರ್ಟಸಿ ಕಾಲ್ಗಿಂತ ಒಂದು ರೀತಿಯ ಒಗ್ಗಟ್ಟಿನ, ಯಾಕಂದ್ರೆ ಅದಕ್ಕಿಂತ ಮುಂಚೆ ಬಿಕ್ಕಟ್ಟಿತ್ತು ಅನ್ನೋದು ಇಬ್ಬರು ಬಹಿರಂಗವಾಗಿ ತೋರಿಸ್ಕೊಂಡಿದ್ರಲ್ಲ. ಹಾಗಾಗಿ ಆ ಬಿಕ್ಕಟ್ಟನ್ನು ಮರೆಮಾಚುವ ರೀತಿಯಲ್ಲಿ, ಒಗ್ಗಟ್ಟಿನ ಪ್ರದರ್ಶನದ ರೀತಿಯಲ್ಲಿ ಮತ್ತೆ ಒಗ್ಗಟ್ಟು ನಮ್ಮಲ್ಲಿ ಇದೆ ಅನ್ನುವಂಥ ಹೆಚ್ಚೆಚ್ಚು ಒಗ್ಗಟ್ಟಿದೆ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನು ಮಾಡದಂತೆ ಕಾಣಿಸ್ತದೆ. ಆದರೆ ಹೆಚ್ಚೆಚ್ಚು ಒಗ್ಗಟ್ಟು ಎಷ್ಟು ಅದು ಕನ್ವಿನ್ಸಿಂಗ್ ಆಗಿರುತ್ತೆ ಅಥವಾ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಸಹಜವಾದ ಚರ್ಚೆ. ಇವತ್ತಿನ ಬ್ರೇಕ್ಫಾಸ್ಟ್ ನಂತರ ಮತ್ತೊಮ್ಮೆ ಸಿಗಬೇಕಾಗುವಂಥದ್ದು, ಮತ್ತೊಂದೇನೋ ಭೇಟಿ, ಈ ರೀತಿ ಎಲ್ಲ ನಡೀತಾ ಹೋದಷ್ಟು ಒಂದು ರೀತಿಯ ಒಳಗೆ ಇನ್ನೂ ಎಲ್ಲವೂ ಸರಿ ಇದೆಯಾ ಇಲ್ವಾ ಅನ್ನುವಂಥ ಒಂದಷ್ಟು ಅನುಮಾನಗಳಿಗಂತೂ ಎಡೆ ಮಾಡಿ ಕೊಡುತ್ತಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಮತಾ, ಸುಕೇಶ್ ಹಾಗೆ ಸಂಪರ್ಕದಲ್ಲಿರಿ. ನಿಮ್ಗೀಗ ಇನ್ನೊಂದು ಫ್ರೆಶ್ ಫೋಟೋ ತೋರಿಸ್ತಾ ಇದ್ದೀವಿ. ಇದು DK ಶಿವಕುಮಾರ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಬರಮಾಡಿಕೊಂಡ ಬಳಿಕ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇರುವಂತಹ ಸಂದರ್ಭ. ಬಂದಂತಹ ಅತಿಥಿ ಜೊತೆ ಡೈರೆಕ್ಟ್ ಇಲ್ಲಿ ರಾಜಕಾರಣ ಮಾತಾಡ್ತಾರೆ ಅಂದರೆ ಅದು ಯಾರೋ ಎಳಸುಗಳು ಯೋಚನೆ ಮಾಡೋದಷ್ಟೇ. ಲೋಕಾಭಿರುಚಿಯಾಗಿ ಮಾತಾಡ್ಬೋದು. CM ಮತ್ತು DCM ಮಧ್ಯೆ ಬ್ಯಾಕ್ ಟು ಬ್ಯಾಕ್ ಬ್ರೇಕ್ಫಾಸ್ಟ್ ಮೀಟಿಂಗ್. ಮೊನ್ನೆ ವೆಜ್ಜು, ಇವತ್ತು ನಾನ್ ವೆಜ್. ಇದು ಫುಡ್ ಮೆನು. ವೆಜ್ ಮೀಟಿಂಗ್ನಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಲಾಯಿತು. ಅತ್ಯಂತ ಕುತೂಹಲ ಕಾರಣ ಆಗಿದ್ದ ಮೀಟಿಂಗು ಘೋಷಣೆ. ಇವತ್ತಿನ ಮೀಟಿಂಗ್ನಲ್ಲಿ ಇನ್ನೇನು ವಿಚಾರಗಳ ಚರ್ಚೆಗೆ ಬರುತ್ತೆ? ಕುತೂಹಲ ಕೆರಳಿಸ್ತಾ ಇದೆ CM ಮತ್ತು DCM ನಡುವಿನ ಬ್ರೇಕ್ಫಾಸ್ಟ್ ಮೀಟಿಂಗ್. 48 ಗಂಟೆ ಆಗಿದೆ. ಶನಿವಾರ ಆಯಿತು ಮೀಟಿಂಗು, ಭಾನುವಾರ ಸೋಮವಾರ ಕಳೀತು. ಭಾನುವಾರ ಡೆಲ್ಲಿನಲ್ಲಿ ಒಂದು ಚಟುವಟಿಕೆ ಆಯಿತು. ಆಮೇಲೆ ಸೋಮವಾರ, ಈಗ ಮಂಗಳವಾರ ಬೆಳಗ್ಗೆ DK ನಿವಾಸದಲ್ಲಿ CM ಹಾಜರು. DK ಶಿವಕುಮಾರ್ DCM ಆದ ಬಳಿಕ ಪ್ರಾಬಬ್ಲಿ ಇದು ಫಸ್ಟ್ ಮೀಟ್ ಅಂತ ಅನ್ಸುತ್ತೆ. ಇಂಥ ಸಂದರ್ಭದಲ್ಲಿ ಇದು ಫಸ್ಟ್ ಮೀಟು. CM ನಿವಾಸಕ್ಕೆ DK ಅನೇಕ ಸಲ ಬಂದಿದ್ದಾರೆ. ಈಗ ನೀವು ಫೋಟೋ ನೋಡ್ತಾ ಇದ್ದೀರಲ್ಲ, ಡೀಟೇಲ್ಸ್ ಕೊಡ್ತಾರೆ ರವೀಶ್. DK ಶಿವಕುಮಾರ್ DCM ಆದ ಬಳಿಕ CM ಮೊದಲ ಭೇಟಿನ DK ಶಿವಕುಮಾರ್ ನಿವಾಸಕ್ಕೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಏನಾದರೂ ವಿಶೇಷ ಚರ್ಚೆಗಳ ನಿರೀಕ್ಷೆ ಇಟ್ಕೊಳ್ಬೋದಾ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಈ ಮೊದಲು ಅಂದ್ರೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವರ ನಿವಾಸಕ್ಕೆ CM ಸಿದ್ದರಾಮಯ್ಯ ಅವರು ಬಂದಿದ್ರು. ಆಗ್ಲೂ ಕೂಡ ಇದೇ ರೀತಿಯ ಒಂದು ರೀತಿಯಲ್ಲಿ ಚರ್ಚೆ ಆಗಿತ್ತು. ಆದರೆ DCM ಆದ ಬಳಿಕ ಇದೇ ಮೊದಲ ಭೇಟಿ DK ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಮೊದಲಿಂದಲೂ ಕೂಡ 2 ಪವರ್ ಸೆಂಟ್ರಾ, ಅಂದ್ರೆ CM ನಂಬರ್ 1 ನಂಬರ್ 2 ಈ ರೀತಿಯ ಚರ್ಚೆಗಳು ಆಗಿದ್ದಾಗಿಯೂ ಕೂಡ CM ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರ ನಿವಾಸಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆ ಸಂದರ್ಭದಲ್ಲಿ ಬಂದಿರಲಿಲ್ಲ. ಆ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿರಲಿಲ್ಲ. ಆದರೆ ಈಗ ಎಲ್ಲ ಒಂದ್ ಕಡೆ ಇವರಿಬ್ಬರ ನಡುವೆ ಪವರ್ ಶೇರ್ ವಿಚಾರವಾಗಿ ಗೊಂದಲ ಮತ್ತೆ ಗುದ್ದಾಟಗಳು ಏನಾಗಿತ್ತು. ಹಾಗಾಗಿ ಹೈಕಮಾಂಡ್ನ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಆದ ಬಳಿಕ ಇವರು ಕೂಡ ಸಹಜವಾಗಿ ಇನ್ವೈಟ್ ಮಾಡಿದ್ರು. ಆ ಕಾರಣಗಳಿಗೋಸ್ಕರವಾಗಿ CM ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ಮಹತ್ತರವಾದ ಏನಾದ್ರು ಚರ್ಚೆಗಳು ನಡೆಯುತ್ತಾ
ಅಂದ್ರೆ ಅವರ ಒನ್ಲೈನ್ ಅಜೆಂಡಾ ಏನಿದೆ ಅಂದ್ರೆ ನಾವಿಬ್ರು ಒಂದೇ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಅದು ಕಂಟಿನ್ಯೂ ಆಗುತ್ತೆ. ಜೊತೆಗೆ ವಿಧಾನಸಭೆ ಅಧಿವೇಶನವೂ ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಟ್ಟಾಗಿ ಏನೆಲ್ಲ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸ್ತಾರೆ. ಜೊತೆಗೆ ಈ ಒಂದು ಡೆಲ್ಲಿಗೆ ಹೋಗೋದ್ರ ಬಗ್ಗೆ ಅವರು ಇನ್ನೂ ಕೂಡ ಒಂದು ರೀತಿಯಲ್ಲಿ ಕ್ಲಾರಿಟಿ ಇಲ್ಲ, ಡೆಲ್ಲಿಗೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ಅಂದ್ರೆ ಎಲ್ಲಾದ್ರೂ ನಾವು ಬೇರೆ ವಿಚಾರಕ್ಕೆ ಹೋದ್ರೆ ಇದನ್ನ ಲಿಂಕ್ ಮಾಡಿದ್ರೆ ಅದು ಮತ್ತೆ ಸಮಸ್ಯೆ ಆಗ್ಬೋದಾ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನ ಅನುಮತಿಯನ್ನ ಪಡೆದುಕೊಂಡು ನಾವು ಸಂಸದರ ವಿಚಾರವಾಗಿ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಆ ಒಂದು ನಿರ್ಧಾರವನ್ನ ತೀರ್ಮಾನವನ್ನ ಪ್ರಕಟ ಮಾಡ್ತಾರೆ. ಅಂದ್ರೆ ನಾವು ಡೆಲ್ಲಿಗೆ ಹೋಗ್ತೀವಿ ಅಥವಾ ಹೋಗಲ್ಲ, ಮತ್ತೆ ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗಲ್ಲ ಅಂತ ಈ ಹಿಂದೆ ಏನು ಹೇಳಿಕೆಯನ್ನ ಕೊಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಅದನ್ನು ಹೊರತುಪಡಿಸಿ ಸಚಿವರುಗಳಿಗೆ ಮತ್ತೆ ಶಾಸಕರುಗಳಿಗೆ ನಾವು ಯಾವ ರೀತಿಯ ಸಂದೇಶವನ್ನ ಕೊಡಬೇಕು ಅಂದ್ರೆ ನಮ್ಮ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡ್ ಅನ್ನು ಅವ್ರಿಗೂ ತಲುಪಿಸಬೇಕಾಗುತ್ತೆ. ಯಾಕಂದ್ರೆ ಕೇವಲ ಮಾಧ್ಯಮಗಳಲ್ಲಿ ಇವ್ರು ಬಂದು ಒಂದ್ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ ಅಂದ್ರೆ ಹೇಳಿದ್ರೆ ಆಗೋದಿಲ್ಲ. ಯಾಕಂದ್ರೆ ಅವರ ಪರ ಶಾಸಕರು ಮಾತನಾಡಿದ್ದಾರೆ, ಮತ್ತೆ ಇವರ ಪರ ಸಚಿವರು ಮತ್ತೆ ಶಾಸಕರು ಕೂಡ ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಇಬ್ಬರ ಒಂದು ಬೆಂಬಲಿಗರಿಗೂ ಕೂಡ ಒಟ್ಟಾಗಿ ಹೇಳಬೇಕಾಗಿದೆ. ಆ ಕೆಲಸವನ್ನ ಮಾಡೋದು ಹೇಗೆ ಅಂದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕಂತ. ಯಾಕಂದ್ರೆ ಗುರುವಾರ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ಕನ್ವೆ ಮಾಡಬಹುದು. ಹಿಂಗಿಂಗ್ ಹೋಗೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ, ನಾವಿಬ್ರು ಕೂಡ ಬ್ರೇಕ್ಫಾಸ್ಟ್ ಮಾಡಿದೀವಿ, ನಾವು ಒಗ್ಗಟ್ಟಾಗಿರ್ತೀವಿ, ನೀವು ಯಾರು ಕೂಡ ಮಾತನಾಡಕ್ ಹೋಗ್ಬಾರ್ದು, ಅವ್ರು ಏನ್ ಹೇಳ್ತಾರೆ ಹೈಕಮಾಂಡ್ ಆ ತೀರ್ಮಾನಕ್ಕೆ ಭದ್ರಾಗಿರ್ಬೋದು ಅಂತ ಸಚಿವರಿಗೆ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ಗೆ ಕನ್ವೆ ಮಾಡೋದು ಹೇಗೆ, ಅದನ್ನ ಶಾಸಕಾಂಗ ಪಕ್ಷದ ಸಭೆನೇ ಕರಿಬೇಕಾಗತ್ತೆ. ಆ ಸಭೆಯನ್ನ ಈ ಒಂದು ವಿಧಾನಸಭೆ ಅಧಿವೇಶನಕ್ಕೂ ಮುಂಚೆನೆ ಕರಿಬೇಕಾ ಅಥವಾ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲೇ ಸೋಮವಾರ ಅಥವಾ ಮಂಗಳವಾರ ಕರಿಬೇಕಾ, ಮುಂದಿನ ಸೋಮವಾರ ಮಂಗಳವಾರ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಒನ್ಲೈನ್ ಅಜೆಂಡಾ ನಾವಿಬ್ರು ಒಗ್ಗಟ್ಟಾಗಿದ್ದೇವೆ ಅನ್ನೋದನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಮತಾ. ರೈಟ್ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಆಮೇಲೆ ಇದ್ರ ಜೊತೆಗೆ ಮೊದಲ ಮಾತುಕತೆಗೆ ಇದ್ದಂತಹ ಬೆಲೆ, ತೂಕ, ಕುತೂಹಲ ಈ ಮಾತುಕತೆಯಲ್ಲಿ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಬಟ್ ರಾಜಕಾರಣದಲ್ಲಿ ಅದರಲ್ಲೂ ಇವರಿಬ್ರು ಒಂದಾದಾಗ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅನ್ನೋ ರೀತಿ ಏನಾದರೂ ಗೂಗ್ಲಿ ಹಾಕ್ತಾರಾ ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್.